Namaste friends, let's study current affairs MCQ. Question number 1. Allahabad High Court has ordered to survey where Sri Krishna Janmabhoomi Shahi Idgah Complex is located. ಶ್ರೀ ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಸಂಕೀರ್ಣ ಎಲ್ಲಿದೆ ಎಂಬುದನ್ನು ಸಮೀಕ್ಷೆ ಮಾಡಲು ಅಲಹಾಬಾದ್ ಹೈಕೋರ್ಟ್ ಆದೇಶಿಸಿದೆ. ವಾರಣಾಸಿ, ಲಕ್ನೌ, ಅಯೋಧ್ಯ, ಮಥುರಾ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮಥುರಾ. Question number 2. Indigo in the world according to market capitalization. ಮಾರುಕಟ್ಟೆ ಬಂಡವಾಳೀಕರಣದ ಪ್ರಕಾರ ಜಗತ್ತಿನಲ್ಲಿ ಇಂಡಿಗೋ ಫಸ್ಟ್, ಸೆಕೆಂಡ್, ಸಿಕ್ಸ್ತ್, ಥರ್ಡ್. Correct answer is option C, sixth. Question number 3. Gopal Bhargava has been elected as the pro tem speaker of which state assembly? ಗೋಪಾಲ್ ಭಾರ್ಗವ ಅವರು ಯಾವ ರಾಜ್ಯ ವಿಧಾನಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ? ಛತ್ತೀಸ್ಗಢ, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಧ್ಯಪ್ರದೇಶ್. Question number 4. Which Indian tennis player has been inducted into the International Tennis Hall of Fame? ಯಾವ ಭಾರತೀಯ ಟೆನ್ನಿಸ್ ಆಟಗಾರನನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಯಿತು? ವಿಜಯ್ ಅಮೃತರಾಜ್, ಲಿಯಾಂಡರ್ ಪೇಸ್, ಬೋತ್ ಎ ಅಂಡ್ ಬಿ, ಮಹೇಶ್ ಭೂಪತಿ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ. Question number 5. How much investment will be made by Tata Steel in the Center for Innovation in London? ಲಂಡನ್ನ ನಾವೀನ್ಯತೆ ಕೇಂದ್ರದಲ್ಲಿ ಟಾಟಾ ಸ್ಟೀಲ್ನಿಂದ ಎಷ್ಟು ಹೂಡಿಕೆ ಮಾಡಲಾಗುವುದು? ₹300 crores, ₹400 crores, ₹100 crores, ₹200 crores. Correct answer is option C, ₹100 crores. Question number 6. Cyclone Jasper has affected which country? ಜಾಸ್ಪರ್ ಚಂಡಮಾರುತವು ಯಾವ ದೇಶದ ಮೇಲೆ ಪರಿಣಾಮ ಬೀರಿದೆ? ಜಪಾನ್, ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ವಿಯೆಟ್ನಾಂ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಸ್ಟ್ರೇಲಿಯಾ. Question number 7. Who will be given the Padmapani Lifetime Achievement Award at the Ajanta Ellora Film Festival? ಅಜಂತಾ ಎಲ್ಲೋರ ಚಲನಚಿತ್ರೋತ್ಸವದಲ್ಲಿ ಪದ್ಮಪಾಣಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ವಹೀದಾ ರೆಹಮಾನ್, ಜಾವೇದ್ ಅಖ್ತರ್, ಅಮಿತಾಬ್ ಬಚ್ಚನ್, ಸೋನು ಸೂದ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಜಾವೇದ್ ಅಖ್ತರ್. Question number 8. The Quad Summit to be held in which country in January 2024 has been postponed? 2024 ಜನವರಿಯಲ್ಲಿ ಯಾವ ದೇಶದಲ್ಲಿ ನಡೆಯಬೇಕಾಗಿದ್ದ ಕ್ವಾಡ್ ಶೃಂಗಸಭೆಯನ್ನು ಮುಂದೂಡಲಾಗಿದೆ? ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ, ಇಂಡಿಯಾ. Correct answer is option D, India. Question number 9. United Nations has ended its peacekeeping mission after 10 years. ಯುನೈಟೆಡ್ ನೇಷನ್ ತನ್ನ ಶಾಂತಿಪಾಲನಾ ಕಾರ್ಯಾಚರಣೆಯನ್ನು 10 ವರ್ಷಗಳ ನಂತರ ಕೊನೆಗೊಳಿಸಿದೆ. ಇಥಿಯೋಪಿಯಾ, ಮಾಲಿ, ಸೂಡಾನ್, ಮಡಗಾಸ್ಕರ್. Correct answer is option B, ಮಾಲಿ. Question number 10. COP29 will be held in which country? COP29 ಯಾವ ದೇಶದಲ್ಲಿ ನಡೆಯಲಿದೆ? ಅಮೆರಿಕ, ಅಜರ್ಬೈಜಾನ್, ಮಂಗೋಲಿಯಾ, ಬಾಂಗ್ಲಾದೇಶ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಜರ್ಬೈಜಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.